ನಮಸ್ಕಾರ ಗೆಳೆಯರೇ, ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸುಸ್ವಾಗತ. ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಯೂಟ್ಯೂಬ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದೇ ಥರ ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದರೊಳಗಡೆ ನಿಮಗೆ ಡೈಲಿ ಸ್ಟಾಕ್ ಬಗ್ಗೆ ರೀಲ್ಸ್ ಇರುತ್ತೆ. ಸ್ಟಾಕ್ ಏನು ಕೊಡ್ತೀರಿ ನಾವು ಪ್ರೊವೈಡ್ ಮಾಡ್ತೀರಿ ಮಾರ್ನಿಂಗಲ್ಲಿ, ಅದ್ರ ಬಗ್ಗೆ ರೀಲ್ಸ್ ಇರುತ್ತೆ. ಜೊತೆಯಲ್ಲಿ ಸೇಮ್ ಅದೇ ಥರ ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ ಚಾನಲ್ ಡೈಲಿ ನಿಮಗೆ 2-3 ಸ್ಟಾಕ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಆ ಸ್ಟಾಕ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದನ್ನ ನೀವು ಅನಲೈಸ್ ಮಾಡ್ಕೊಬೋದು. ಇವತ್ತಿನ ಟಾಪಿಕ್ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಕಲ್ತ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂಚಿನ ಹಳೆ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ. ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ. ಅದರೊಳಗೆ ತುಂಬ ಸಾಕಷ್ಟು ಅಂಶಗಳಿದೆ. ಸ್ಟಾಕ್ ಮಾರ್ಕೆಟ್ ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇದೆ. ಪ್ಲಸ್ ಯಾವ ಥರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡ್ಮೇಲೆ ಯಾವ ಥರ ಆರ್ಡ್ರ್ ಪ್ಲೇಸ್ ಮಾಡಬೇಕು, ಯಾವ ಆರ್ಡ್ರಿಗೆ ಏನೇನಿದೆ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಆ ವಿಡಿಯೋನ ಅಬ್ಸರ್ವ್ ಮಾಡ್ಬೋದು. ಇವತ್ತಿನ ಟಾಪಿಕಲ್ಲಿ ನಾನು ಹೇಳ್ದಂಗೆ ಏನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, 3B ಪ್ರಿನ್ಸಿಪಲ್ ಪ್ಲಸ್ 3P ಪ್ರಿನ್ಸಿಪಲ್. ಏನಿದು 3B ಪ್ರಿನ್ಸಿಪಲ್ 3P ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕಾದ್ರೆ ಇರಬೇಕಾದಂಥ ಒಂದು ಮೇನ್ ಅಂಶಗಳಿದು. ಫಸ್ಟು ಬಿಲೀವ್, ಬಿಲ್ಡ್, ಬಿಕಮ್. 3B ಅಂದರೆ ಬಿಲೀವ್, ಬಿಲ್ಡ್, ಬಿಕಮ್. ಸೇಮ್ ಅದೇ ಥರ 3P ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ, ಪೇಷನ್ಸ್, ಪ್ರಾಕ್ಟೀಸ್, ಪ್ರೋಗ್ರೆಸ್. ಮುಂಚೆ ಪೇಷನ್ಸ್ ಇರಬೇಕು. ನಾನು ಹಳೆ ವಿಡಿಯೋದಲ್ಲಿ ನಿಮ್ಗೆ ತುಂಬ ಸರಿ ಹೇಳಿದ್ದೀನಿ, ಪೇಷನ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟು. ಪೇಷನ್ಸ್ ಇದ್ರೇ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಅದೇ ಥರ ಪೇಷನ್ಸ್ ಸಹ ಇರಬೇಕು. ಸೇಮ್ ಅದೇ ಥರ ಪ್ರಾಕ್ಟೀಸು ಸಹ ಚೆನ್ನಾಗಿ ಮಾಡಬೇಕು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಮ್ಗೆ ಮಂದಟ್ಟಾಗತ್ತೆ. ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ಅರಿವಾಗುತ್ತೆ. ಆ ಅರಿವನ್ನ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಪ್ರಾಕ್ಟೀಸ್ ತುಂಬ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗಲೇ ನೀವು ಒಳ್ಳೆ ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೆ ಸಾಧ್ಯ. ಸೇಮ್ ಅದೇ ಥರ ಪ್ರೋಗ್ರೆಸ್. ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ನೆಕ್ಸ್ಟು ಪ್ರೋಗ್ರೆಸ್ ಬರಲೇಬೇಕು. ಇವಾಗೊಂದು ಸ್ಕೂಲಲ್ಲಿ ಒಂದು ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪೇಷನ್ಸಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬುಕ್ಸ್ನ ಚೆನ್ನಾಗಿ ಓದಿದ್ದೀವಿ ಅಂದರೆ ಸೇಮ್ ಅದೇ ಥರ ನಾವು ಎಕ್ಸಾಮಲ್ಲಿ ಬರೆದು ಅದರದ್ದು ಮಾರ್ಕ್ಸ್ ಬಂದರೆ ಅದೇ ಒಂದು ಪ್ರೋಗ್ರೆಸ್. ನೀವು ಮಾಡೋಂಥ ಟ್ರೇಡಲ್ಲಿ ಏನು ಪ್ರಾಫಿಟ್ ಮಾಡ್ತೀರಾ ಆ ಪ್ರಾಫಿಟೇ ನಿಮ್ಮ ಪ್ರೋಗ್ರೆಸ್ ಆಗಿರುತ್ತೆ. ಪ್ರೋಗ್ರೆಸ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಸೇಮ್ ಅದೇ ಥರ ನಿಮ್ಮ ಪ್ರೋಗ್ರೆಸ್ ಸಹ ನೀವು ನೋಡಬೇಕಂದ್ರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಸೇಮ್ ಅದೇ ಥರ ಬಿಲೀವ್ ಹೇಳ್ದೆ ನಿಮಗೆ. ಬಿಲೀವ್ ಅಂದರೆ ನಂಬಿಕೆ ಇರಬೇಕು. ನೀವು ಮಾಡ್ತಿರೋಂಥ ಒಂದು ಕೆಲಸದ ಮೇಲೆ ನಂಬಿಕೆ ಇರಬೇಕು, ಅದನ್ನು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು. ಸೇಮ್ ಅದೇ ಥರ ಮುಂದೆ ಬಿಕಮ್. ನೀವು ಏನು ಮಾಡಿರ್ತೀರ ಅದನ್ನು ಮುಂದೆ ತೊಗೊಂಡು ಬರಬೇಕು. ಇದು ಹೇಳ್ತಾ ಮತ್ತು ಭಾರತದಲ್ಲಿರುವಂಥ ಸ್ಟಾಕ್ ಮಾರ್ಕೆಟ್, ಪ್ರಮುಖ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಯಾವುದು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ಟಾಕ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ಬರುತ್ತೆ, ಏನು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಅದು ನಿಮ್ಗೆ ಹೇಳ್ಕೊಡ್ತೀನಿ. NSE ಮತ್ತು BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಮೊದಲು ಬಂದಿದ್ದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನಂತರ ಬಂದಿದ್ದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಅದಾದಮೇಲೆ ಪ್ರೀ ಓಪನ್ ಸೆಷನ್ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ, ನಮಗೆ ಗೊತ್ತಿರೋ ಪ್ರಕಾರ ಮಾರ್ಕೆಟ್ ಓಪನ್ ಆಗೋದು 9:15 9 ಗಂಟೆ 15 ನಿಮಿಷದಿಂದ 3 ಗಂಟೆ 30 ನಿಮಿಷವರೆಗೂ ಸ್ಟಾಕ್ ಮಾರ್ಕೆಟ್ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆ ಸ್ಟಾಕ್ ಮಾರ್ಕೆಟ್ ಮುಂಚೆ ಒಂದು ಒಳಗಡೆ ಮಾರ್ಕೆಟ್ ನಡೆಯುತ್ತೆ, ಇನ್ಸೈಡ್ ಮಾರ್ಕೆಟು. ಅದಕ್ಕೆ ಪ್ರೀ ಓಪನ್ ಮಾರ್ಕೆಟ್ ಸೆಷನ್ ಅಂತ ಹೇಳ್ತಾರೆ. ಅದು ಆಗುವಂಥ ಒಂದು ಸಮಯ ಬಂದುಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ 9 ಗಂಟೆ 8 ನಿಮಿಷದೊಳಗೆ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಅದಕ್ಕೆ ಪ್ರೀ ಓಪನ್ ಮಾರ್ಕೆಟ್ ಅಂತ ಹೇಳ್ತಾರೆ. ಮಾರ್ಕೆಟ್ ಓಪನ್ ಫಾರ್ ಪಬ್ಲಿಕ್. ಮಾರ್ಕೆಟು ಪಬ್ಲಿಕ್ ಓಪನ್ ಆಗೋದು ಯಾವಾಗ ಅಂದರೆ 9 ಗಂಟೆ 15 ನಿಮಿಷದಿಂದ 9 ಗಂಟೆ 30 ನಿಮಿಷವರೆಗೂ ನಾವೇನೇ ಸ್ಟಾಕ್ನ ತೊಗೊಂಡು ಟ್ರೇಡ್ ಮಾಡ್ತೀರಿ, ಸೇಲ್ ಮಾಡ್ತೀರಿ, ಬೈ ಮಾಡ್ತೀರಿ ಮತ್ತು ಹೋಲ್ಡ್ ಮಾಡ್ತೀರಿ, ಏನೇ ಮಾಡಬೇಕಂದ್ರೂ ನೀವು, ಆಯಿತಾ, ಈ ಯಾವುದೇ ಒಂದು ಸ್ಟಾಕ್ನ ಬೈ ಮತ್ತು ಸೆಲ್ ಮಾಡೋಂಥ ಒಂದು ಚಾನ್ಸ್ ಇರೋದು ನಿಮಗೆ 9:15 3 ಗಂಟೆ 30 ನಿಮಿಷ ಒಳಗಡೆ ಮಾತ್ರ ನೀವೊಂದು ಸ್ಟಾಕ್ನ ಬೈ ಮತ್ತು ಸೆಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟು ಗ್ಯಾಪ್ ಅಪ್ ಅಂದ್ರೇನು? ಗ್ಯಾಪ್ ಅಪ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗ್ಯಾಪ್ ಅಪ್ ಅಂತ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಎಷ್ಟೋ ಜನ, ಏನೋ ಗ್ಯಾಪ್ ಅಪ್ ಅಂತ ಹೇಳ್ತಾರೆ ಅವರು, ಗ್ಯಾಪ್ ಡೌನ್ ಅಂತ ಹೇಳ್ತಾರೆ, ಏನಂತ ಯಾರಿಗೂ ಗೊತ್ತಿರಲ್ಲ. ಗ್ಯಾಪ್ ಅಪ್ ಅಂದರೆ ಯಾವುದೇ ಒಂದು ಸ್ಟಾಕು XYZ ನಿನ್ನೆ ಮಾರ್ಕೆಟ್ನಲ್ಲಿ ಏನು ನಡೆದಿರುತ್ತೆ, ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ, ಆ ಕ್ಲೋಸ್ ಆಗಿರೋ ಬೆಲೆಗಿಂತ ಇವತ್ತೇನಾದರೂ ಹೆಚ್ಚಿಗೆ ಬೆಲೆಗೆ ಅದು ಓಪನ್ ಆಯಿತು ಅಂದರೆ ಅದಕ್ಕೆ ಗ್ಯಾಪ್ ಅಪ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಎಕ್ಸಾಂಪಲ್ಲು, ಒಂದು ಸ್ಟಾಕ್ ನೇಮ್ ಬಂದ್ಬಿಟ್ಟು XYZ ಅಂತ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಪ್ರೀವಿಯಸ್ ಡೇ ಅಂದರೆ ನಿನ್ನೆ ಈ ಸ್ಟಾಕ್ ಬಂದ್ಬಿಟ್ಟು 100 ರೂಪಾಯಿಗೆ ಕ್ಲೋಸ್ ಆಗಿತ್ತು, ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ 105 ರೂಪಾಯಿಗೆ ಓಪನ್ ಆಯಿತು ಅಂದರೆ ಅದು ಗ್ಯಾಪ್ ಅಪ್ ಅಂತ ಹೇಳ್ತಾರೆ. ಸೇಮ್ ಅದೇ ಥರ ಗ್ಯಾಪ್ ಡೌನ್. ನಿನ್ನೆ ಕ್ಲೋಸ್ ಆಗಿರುವಂಥ ಸ್ಟಾಕು
₹100 ಕ್ಲೋಸ್ ಆಗಿದೆ, ಇವತ್ತು ಗ್ಯಾಪ್ ಡೌನ್, ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ₹95 ಓಪನ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಗ್ಯಾಪ್ ಡೌನ್ ಅಂತ ಕರೀತಾರೆ. ಸೇಮ್ ಅದೇ ಥರ ಈ ಮುಂದಿನ ಪೇಜಲ್ಲಿ ನೋಡಿ, ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಅದನ್ನು ನಾವು ನೋಡೋಕ್ಕೆ ಅಸಾಧ್ಯವಾಗಿರುತ್ತೆ. ಯಾಕೆಂದರೆ ಅದು ಪ್ರೀ ಮಾರ್ಕೆಟ್ ಏನು ಇರುತ್ತೆ, ನಾನು ಹೇಳಿದೆ ನಿಮಗೆ 9 ಗಂಟೆಯಿಂದ 9 ಗಂಟೆ 8 ನಿಮಿಷ ಒಳಗಡೆ ಏನು ನಡೆಯುತ್ತೆ ಅದು ನಮಗೆ ಗೊತ್ತಾಗಲ್ಲ. ಏನು ನಡೀತಿದೆ ಏನು ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನಡೆಯುವಂಥ ಒಂದು ಸನ್ನಿವೇಶ ಬಂದುಬಿಟ್ಟು 9 ಗಂಟೆಯಿಂದ 9 ಗಂಟೆ 8 ನಿಮಿಷ. ಆ ಮಾರ್ಕೆಟಲ್ಲಿ ಏನು ಇನ್ಸೈಡ್ ಮಾರ್ಕೆಟಲ್ಲಿ ಏನು ಟ್ರೇಡಿಂಗ್ ಆಗುತ್ತೆ ಆವಾಗ ಗ್ಯಾಪ್ ಅಪ್ ಆಗಿದೆಯಾ ಗ್ಯಾಪ್ ಡೌನ್ ಆಗಿದೆಯಾ ಅಂತ ನಾವು ಮಾರ್ಕೆಟ್ ಓಪನ್ ಆದಾಗ ನಮಗೆ ಗೊತ್ತಾಗತ್ತೆ. ಏನು NSE ಅಂತ ಹೇಳಿದ್ನಲ್ಲ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬಂದ್ಬಿಟ್ಟು 1720 ಸ್ಟಾಕ್ಸು ಲಿಸ್ಟಿಂಗ್ ಆಗಿದೆ. ಇದನ್ನು ಯಾವ ಥರ ನೋಡಬೇಕಂತ ಹೇಳಿದ್ರೆ ನೀವು ಫಸ್ಟು ಗೂಗಲ್ಗೆ ಹೋಗಬೇಕು. google.com ಅಲ್ಲಿ NSE ಇಂಡಿಯಾ ಇಲ್ಲ NSEindia.com ಅಂತ ಹೊಡೆದ್ರೆ ಆಯಿತಾ, ನಿಮಗೆ ನೆಕ್ಸ್ಟ್ ಅದ್ರ ಕೆಳಗಡೆ ಮಾರ್ಕೆಟ್ ಡೇಟಾ ಅಂತ ಬರುತ್ತೆ. ಆ ಮಾರ್ಕೆಟ್ ಡೇಟಾನಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರೀ ಓಪನ್ ಮಾರ್ಕೆಟ್ ಅಂತ ಒಂದು ಪಾಪಪ್ ಓಪನ್ ಆಗುತ್ತೆ. ಪ್ರೀ ಓಪನ್ ಮಾರ್ಕೆಟಲ್ಲಿ ಕೆಟಗರಿ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ಹಾಲ್ ಅಂತ ಇರುತ್ತೆ, ಅದರ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಡೌನ್ಲೋಡ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಫೈಲ್ ಡೌನ್ಲೋಡ್ ಆಗುತ್ತೆ. ಯಾವ ಕಂಪ್ನಿಗಳು ಯಾವ ಕಂಪ್ನಿ ಸ್ಟಾಕ್ಸು ನಿಮಗೆ ಲಿಸ್ಟಿಂಗ್ ಆಗಿದೆ, ಏನು ಪ್ರೈಸಲ್ಲಿ ಅದು ನಡೀತಾ ಇದೆ, ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ಅದರೊಳಗೆ ಸ್ಟಡಿ ಮಾಡ್ಬೋದು. ಸೇಮ್ ಅದೇ ಥರ ನಿಫ್ಟಿ 50 ಇದೊಂದು NSEಯ ಇಂಡೆಕ್ಸ್ ಆಗಿರುತ್ತದೆ. ಇದರಲ್ಲಿ NSEಯಲ್ಲಿರುವ ಟಾಪ್ 50 ಕಂಪನಿಗಳು ಇರುತ್ತವೆ. ಇಂಡೆಕ್ಸ್ ಅಥವಾ ಇಂಡಿಕ್ಸ್ ಎಂದರೆ ಗ್ರೂಪ್ ಆಫ್ ಕಂಪನೀಸ್ ಅಂತ ಹೇಳ್ತಾರೆ. ಈ ನಿಫ್ಟಿ 50 ಇರೋಂಥ ಕಂಪ್ನಿಗಳನ್ನ ನೋಡಬೇಕಂದ್ರೆ ಯಾವ್ದು 50 ಕಂಪ್ನಿಗಳು, ಯಾವ ಕಂಪ್ನಿ ಏನು ನಿಫ್ಟಿ 50ನಲ್ಲಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕಂತ ಹೇಳಿದ್ರೆ ಸೇಮ್ ಅದೇ ಥರ NSEindia.comಗೆ ಹೋಗಬೇಕು. ಅದರೊಳಗೆ ಮಾರ್ಕೆಟ್ ಡೇಟಾ ಇಂಡಿಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರೊಳಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೋರ್ಡ್ ಆಫ್ ಮಾರ್ಕೆಟ್ ಇಂಡಿಕ್ಸ್ ಅಂತ ಬರುತ್ತೆ. ಅದರೊಳಗೆ ಕ್ಲಿಕ್ ಮಾಡಿದ್ರೆ ನಿಫ್ಟಿ 50 ಯಾವ ಕಂಪ್ನಿಗಳಿದೆ ನಿಫ್ಟಿ 50ನ ತೋರಿಸುತ್ತೆ. ಅದನ್ನು ಬೇಕಂದರೆ ಡೌನ್ಲೋಡ್ ಸಹ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಪೇಜ್ಗೆ ಹೋಗೋದಾದರೆ ನೆಕ್ಸ್ಟ್ ಪೇಜಲ್ಲಿ ನಿಫ್ಟಿ 50 ಇರೋಂಥ 50 ಕಂಪ್ನಿ ಪ್ರೈಸ್ ಮೂವ್ಮೆಂಟ್ ಏನಾಗಿದೆ, ಅಪ್ ಆ್ಯಂಡ್ ಡೌನು, ರೈಸ್ ಫಾಲು, ಅಂದರೆ ಯಾವ ಕಂಪ್ನಿಗಳು ಮೇಲೆ ಹೋಗಿದೆ ಯಾವ ಕಂಪ್ನಿಗಳು ಕೆಳಗಡೆ ಬಿದ್ದಿದೆ ಅನ್ನೋದನ್ನು ಸಹ ನೀವು ನೋಡ್ಕೊಬೋದು. ಯಾವ್ದು ಕಂಪ್ನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಯಾವ ಕಂಪ್ನಿ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನ್ನೋದು ಸಹ ನೀವು ನಿಫ್ಟಿ 50 ಕಂಪ್ನಿಗಳಲ್ಲಿ ನೋಡ್ಕೊಬೋದು. ಯಾವ ಕಂಪ್ನಿಗೆ ಎಷ್ಟೆಷ್ಟು ವೇಟೇಜ್ ಅನ್ನೋದು ನೋಡಬೇಕಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ನಿಫ್ಟಿ 50 ಇರೋಂಥ ಸೆಕ್ಟರು 5-6 ಸೆಕ್ಟರ್ ಏನು ಬರುತ್ತೆ, ಆ ಸೆಕ್ಟರಲ್ಲಿ ಫಸ್ಟ್ ಸೆಕ್ಟರ್ ಬಂದುಬಿಟ್ಟು ಫೈನಾನ್ಷಿಯಲ್ ಸೆಕ್ಟರ್ ಇದೆ, ನೆಕ್ಸ್ಟು IT ಸೆಕ್ಟರ್ ಇದೆ, ಅದಾದ ನಂತರ ಎನರ್ಜಿ ಸೆಕ್ಟರ್ ಇದೆ, ಅದಾದ ನಂತರ ಕನ್ಸ್ಯೂಮರ್ ಗೂಡ್ಸ್, ನೆಕ್ಸ್ಟು ಆಟೋಮೊಬೈಲ್ಸ್, ಹೆಲ್ತ್ ಕೇರು. ಇಷ್ಟು ಸೆಕ್ಟರು ನಿಫ್ಟಿ 50 ಕಂಪ್ನಿಗಳೇನಿದೆ ಆ ಕಂಪನಿಯಲ್ಲಿ ನಿಫ್ಟಿ 50ನಲ್ಲಿರೋಂಥ ಕಂಪ್ನಿಗಳ ಸ್ಟಾಕ್ಸಲ್ಲಿ ಈ ಇಷ್ಟು ಎಲ್ಲ ಸೆಕ್ಟರ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಇದಾದ ನಂತರ ನಿಫ್ಟಿ 50ಲಿರೋ ಕಂಪ್ನಿಗಳು ಸ್ಟಾಕ್ಗಳು ಏನು ಯಾರು ಕಂಪ್ನಿ ಒಳ್ಳೆ ಗೇನ್ ಮಾಡಿದ್ದಾರೆ ಯಾರು ಲೂಸ್ ಮಾಡಿದ್ದಾರೆ ಅಂತ ಅವಾಗ ಹೇಳಿದ್ನಲ್ಲ, ಸೇಮ್ ಅದೇ ಥರ ನೀವು ನಿಫ್ಟಿ 50 ಚೆಕ್ ಮಾಡಬೇಕಂದ್ರೆ ಫಸ್ಟು ಇಲ್ಲಿ ಹೋಗಬೇಕು, ಮಾರ್ಕೆಟ್ ಡೇಟಾ, NSE ಇಂಡಿಯಾ ಮಾರ್ಕೆಟ್ ಡೇಟಾದಲ್ಲಿ ಹೋಮ್ಗೆ ಹೋಗ್ಬಿಟ್ಟು ಹೋಮ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಬರುತ್ತೆ. ಗ್ರೀನ್ ಕಲರ್ ತೋರಿಸೋದು ಬಂದುಬಿಟ್ಟು ಗೇನರ್ಸು ಅವತ್ತಿನ ದಿನ, ರೆಡ್ ಕಲರ್ ಬಂದುಬಿಟ್ಟು ಲೂಸರ್ಸು. ನೀವು ಇಲ್ಲಿ ವ್ಯೂ ಹಾಲ್ ಅಂತ ಇದೆಯಲ್ಲ, ವ್ಯೂ ಹಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಂಪ್ನಿ ಮ್ಯಾಕ್ಸಿಮಮ್ ಗೇನ್ ಮಾಡಿದೆ, ಯಾವ ಕಂಪ್ನಿ ಮ್ಯಾಕ್ಸಿಮಮ್ ಲೂಸ್ ಮಾಡಿದೆ ಅವತ್ತಿನ ದಿನ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು. ಇದೇ ಥರ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರೊಳಗೆ ದಿನ ಬಂದುಬಿಟ್ಟು ಡೈಲಿ ಒಂದೊಂದು ವಿಡಿಯೋ ಕ್ಲಾಸ್ ಬಗ್ಗೆ ಬೇಸಿಕ್ಕಿಂದ ಹೇಳ್ಕೊಡ್ತಾ ಇರ್ತೀರಿ. ನಿಮ್ಗೇನಾದರೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋ ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಸೇಮ್ ಅದೇ ಥರ ನಮ್ಮ ಟೆಲಿಗ್ರಾಮ್ ಲಿಂಕ್ ಏನಿದೆ, ಟೆಲಿಗ್ರಾಮ್ ಲಿಂಕಲ್ಲೂ ಸಹ ನೀವು ಜಾಯ್ನ್ ಆಗ್ಬೋದು. ಅದರೊಳಗೆ ಕೊಡುವಂಥ ನೀವು ಕಾಲ್ಸ್ನೂ ಸಹ ಅಬ್ಸರ್ವ್ ಮಾಡ್ಬೋದು. ಆ ಕಾಲ್ಸ್ ಏನು ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದು ಸಹ ಅಬ್ಸರ್ವ್ ಮಾಡ್ಬೋದು. ಇಲ್ಲಿವರೆಗೂ ನನ್ನ ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.